ಇಂದಿನ ವಿಡಿಯೋ ಟಾಪಿಕ್ ಹೆಣ್ಣು ಎಂದರೆ ಕೇವಲ ವ್ಯಕ್ತಿಯಲ್ಲ, ಹೆಣ್ಣು ದೇವತೆಯ ಸ್ವರೂಪ. ಈ ವಿಷಯವಾಗಿ ಮಾತನಾಡೋಣ. ಹೆಣ್ಣಿನ ಬಗ್ಗೆ ಒಂದು ಶ್ಲೋಕವಿದೆ, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ. ಹಾಗೆ ಅಂದರೆ ಏನು ಅಂದ್ರೆ, ಎಲ್ಲಿ ಹೆಣ್ಣನ್ನು ಗೌರವಿಸಿ ಪೂಜಿಸುತ್ತಾರೆಯೋ ಅಲ್ಲಿ ದೇವತೆಗಳು ಸಂತೋಷದಿಂದ ನೆಲೆಸುತ್ತಾರೆ ಅಂತ. ಈ ಒಂದು ವಾಕ್ಯದಲ್ಲಿ ಜೀವನದ ಮಹಾಸತ್ಯ ಅಡಗಿದೆ. ಹೆಣ್ಣು ಎಂದರೆ ತಾಯಿ, ಅಕ್ಕ, ತಂಗಿ, ಮಗಳು, ಪತ್ನಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳು ಪ್ರೀತಿ, ಅವಳು ತ್ಯಾಗ, ಅವಳು ಸಹನೆ, ಅವಳು ಜೀವನದ ಆಧಾರ. ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಷ್ಟೋ ಕಷ್ಟ ಅನುಭವಿಸಿರುತ್ತಾಳೆ, ಆದರೂ ಅವಳು ನಗುತ್ತಾಳೆ. ಮನೆಯಲ್ಲಿರುವ ಹೆಣ್ಣು ಸಂತೋಷವಾಗಿದ್ದರೆ ಆ ಮನೆಯ ವಾತಾವರಣವೇ ಶಾಂತಿಯುತವಾಗಿರುತ್ತದೆ. ದೇವತೆಗಳು ಅಲ್ಲಿ ಯಾಕೆ ನೆಲೆಸುತ್ತಾರೆಂದರೆ, ದೇವತೆಗಳು ಎಂದರೆ ಕೇವಲ ಸ್ವರ್ಗದಲ್ಲಿರುವ ಶಕ್ತಿಗಳಲ್ಲ. ಶಾಂತಿ, ಸಂತೋಷ, ಸಮೃದ್ಧಿ, ಪ್ರೀತಿ ಇವೆಲ್ಲವೂ ದೇವತ್ವವೇ. ಒಂದು ಹೆಣ್ಣಿಗೆ ಮನೆಯಲ್ಲಿ ಗೌರವವಿದ್ದರೆ ಅಲ್ಲಿ ಜಗಳ ಕಡಿಮೆಯಾಗಿರುತ್ತದೆ, ಮನಸ್ಸಿಗೆ ಶಾಂತಿ ಇರುತ್ತದೆ, ಮಕ್ಕಳು ಒಳ್ಳೆಯ ಸಂಸ್ಕಾರ ಕಲಿಯುತ್ತಾರೆ. ಅಂಥ ಮನೆ ದೇವಾಲಯದಂತೆ ಇರುತ್ತದೆ. ಒಂದು ಹೆಣ್ಣಿನ ತ್ಯಾಗವನ್ನು ನಾವು ಮರೆತು ಬಿಡುತ್ತೇವೆ. ಒಬ್ಬ ತಾಯಿ ತಾನೇ ಹಸಿದಿದ್ದರೂ ಮಕ್ಕಳಿಗೆ ಊಟ ಕೊಡುತ್ತಾಳೆ, ತಾನೇ ದುಃಖದಲ್ಲಿದ್ದರೂ ಸಂತೋಷಪಡಿಸುತ್ತಾಳೆ. ಆದರೆ ಅವಳ ನೋವು, ಕಣ್ಣೀರು ಯಾರೂ ಗಮನಿಸುವುದಿಲ್ಲ. ಹೆಣ್ಣನ್ನು ಗೌರವಿಸುವುದು ಹೇಗೆ ಎಂದರೆ, ಕೇವಲ ಹಬ್ಬದ ದಿನ ಅವಳನ್ನು ಪೂಜೆ ಮಾಡುವುದು ಅಲ್ಲ, ಅವಳ ಮಾತು ಕೇಳುವುದು, ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು, ಅವಳ ಕನಸುಗಳಿಗೆ ಬೆಂಬಲ ಕೊಡುವುದು. ಇದೇ ನಿಜವಾದ ಗೌರವ. ಹೆಣ್ಣಿನ ಸಹನೆಗೆ, ಭಾವನೆಗೆ ಬೆಲೆ ಕೊಡಬೇಕು. ಹೆಣ್ಣಿನ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತದೆ ಎಂದರೆ, ದುರ್ಗೆ, ಲಕ್ಷ್ಮಿ, ಸರಸ್ವತಿ ಎಲ್ಲ ದೇವರನ್ನು ಪೂಜಿಸುತ್ತೇವೆ. ಆದರೆ ಮನೆಯಲ್ಲಿರುವ ಹೆಣ್ಣಿಗೆ ಗೌರವ ಕೊಡದೇ ಇದ್ದರೆ ಅದರ ಅರ್ಥವೇನು? ಮೊದಲು ಮನೆಯಲ್ಲಿರುವ ಹೆಣ್ಣನ್ನು ಗೌರವಿಸಬೇಕು. ಒಂದು ಹೆಣ್ಣಿಗೆ ಕಣ್ಣೀರು ಹಾಕಿಸಿದರೆ ಆ ಮನೆಗೆ ನಿಧಾನವಾಗಿ ಶಾಂತಿ, ಸಮೃದ್ಧಿ ಕಡಿಮೆಯಾಗುತ್ತದೆ. ಆದರೆ ಅವಳಿಗೆ ಸಂತೋಷವಾಗಿಟ್ಟರೆ ಆ ಮನೆಗೆ ದೇವರ ಕೃಪೆ ಸಿಗುತ್ತದೆ. ಇನ್ನೂ ಕೆಲವೊಂದು ಕಡೆ ಹೆಣ್ಣನ್ನು ಕೇವಲವಾಗಿ ನೋಡಿಕೊಳ್ಳುತ್ತಾರೆ. ಒಂದು ಹೆಣ್ಣು ಶಿಕ್ಷಣ ಪಡೆದರೆ ಒಂದು ಕುಟುಂಬವೇ ಬೆಳಗುತ್ತದೆ. ಒಬ್ಬ ತಾಯಿ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಒಂದು ಸಮಾಜವೇ ಬದಲಾಗುತ್ತದೆ. ಹೆಣ್ಣು ದೇವಿಯ ಸ್ವರೂಪ. ಹೆಣ್ಣನ್ನು ಕೇವಲ ದೇಹವಾಗಿ ನೋಡಬೇಡಿ, ಅವಳೊಳಗೆ ದೇವತ್ವವಿದೆ. ಅವಳು ಪ್ರೀತಿಯ ರೂಪ, ಕರುಣೆಯ ರೂಪ, ಶಕ್ತಿಯ ರೂಪ. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣನ್ನು ಗೌರವಿಸಿ. ಸ್ನೇಹಿತರೆ, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಈ ಶ್ಲೋಕ ಕೇವಲ
ಓದಲಿಕ್ಕಲ್ಲ, ಜೀವನದಲ್ಲಿ ಅನುಸರಿಸಿರಿ. ಆ ಮನೆಗೆ ದೇವರ ಕೃಪೆ ಖಂಡಿತ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.